ನಾ ಇವತ್ ಬಾಗಲಕೋಟೆ ಜಿಲ್ಲಾದಾಗಿರೋ ಒನ್ ಆಫ್ ದ ಬೆಸ್ಟ್ ಸುಸ್ಲಾ ಮೊಸರು ತಿಂದೆ. ಓನ್ಯಾಗೊಬ್ಬ ಮೆಂಬರ್ ನಾನ್ ನೋಡ್ರಿ ಎಂದು 6 ಗಂಟೆಗೆ ಹೇಳ್ದವ್ ಕರೆ ಇವತ್ತು 6 ಗಂಟೆಗೆ ಎದ್ದು ಪಟ್ ಒಂದ್ ಬೋಗಾನಿ ಬಿಸಿನೀರು ಕಾಸ್ಕೊಂಡು ಚಟ್ ಪಟ್ 3 ಪಟ್ 20 ಹಚ್ಕೊಂಡು ತುಳಸಿಗೆರೆಗೆ ಹೋಗಿ ರೆಡಿಯಾಗಿ ನಿಂತ್ಬಿಟ್ಟೆ. ಇವ ನೋಡ್ರಿ 4 ಲಕ್ಷದ 50 ತಗೊಂಡು ನಾನು ಕರ್ಕೊಂಡು ಹೋಗಿ ಬಂದ್ಬಿಟ್ಟಿದ್ದ. ಸೊ ಅಲ್ಲಿಂದ ನಮ್ಮ ಗಾಡಿ ನಾವು 25 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ತುಳಸಿಗೆರೆಗೆ ಹೊಂಟ್ವಿ. ಬಟ್ ಹೋಗಿನ ಮುಂಚೆ ಏನೈತಲ್ಲ ಕಜಿಜೋನಿಕಿನ ಆದ್ಮ್ಯಾಗ ಇಲ್ಲೊಂದು ಹನುಮಪ್ಪನ ಗುಡಿ ಬರ್ತದೆ. ಇಲ್ಲಿ ನಮಸ್ಕಾರ ಮಾಡ್ಲಾರ್ದ ನಾವೆಂದು ಹೋಗಂಗೆ ಎಲ್ಲ ಮುಂದಕ್ಕೆ. ಇವ್ರು ನೋಡ್ರಿ ಸಾವುಕಾರ ಮಂದಿ ಒಂದು 4 ಲಕ್ಷದ 4.5 ಲಕ್ಷದ ಗಾಡಿ ಪಾರ್ಕ್ ಮಾಡಿ ನಾವು ಹೊಂಟ್ಬಿಟ್ಟು ಸೀದಾ ಗುಡಿ ಒಳಗೆ. ಏನಣ್ಣ ನನಗೆ ಹನುಮಪ್ಪನ ಮನಸ್ಸಿನಾಗ ನೆನ್ಸ್ಕೊಂಟೆಪ್ಪ ಅಂತಂದ್ರೆ ಯಾವಾಗಿದ್ರು ಒಂಥರ ಧೈರ್ಯ ಬಂದ್ಬಿಡ್ತದೆ. ನಿಮಗೂ ಹಂಗೆ ಅನ್ಕೊಂತೀನಿ. ಹನುಮಪ್ಪನ ಮನಸ್ಸಿನಾಗ ನೆನ್ಸ್ಕೊಂತ ನಾವು ಗುಡಿ ಎಂಟ್ರ್ ಆಗಿಬಿಟ್ರಿ. ಎಷ್ಟು ಶಾಂತ ವಾತಾವರಣ ಅಂದಿರಿ ಗುಡಿ ಒಳಗೆ. ಇನ್ನೊಂದು ಹೇಳ್ರಿ, ಇಲ್ಲಿ ಪಾಳೆ ನಿಂತಾಗ ನೀವು ಹನುಮಾನ್ ಚಾಲಿಸ ಓದಕ್ಕೆ ಟ್ರೈ ಮಾಡಿರಲಿ ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ. ಇವತ್ತು ಶನಿವಾರ ಐತೆ ಅಂತ ಹೇಳಿ ಪೂರ್ತಿ ಗುಡಿನ ಶುದ್ಧೀಕರಣ ಮಾಡಕತ್ತಿದ್ರು ನೋಡ್ರಿ. ಇದನ್ನ ನೋಡ್ಕೊಂಡೆ ನಾನು ನಮ್ಮ ಹಾಫ್ ಸಿ ಅವ್ರು ಹೊಂಟಿವಿ ಹೊರಗೆ ಸುಸ್ಲಾ ತಿನ್ನಕಂತ ಹೇಳಿ. ಆ ಮುಗ್ದಾಗ ಸ್ಮೈಲ್ ನೋಡ್ರಿ, ಆಹಾ. ಇನ್ನು 1 ನಿಮಿಷ ತಡ ಮಾಡ್ಲಾರ ನಾವು ಸೀದಾ ಹೊಂಟ ಬಿಟ್ಟಿವಿ ನಾಷ್ಟ ಮಾಡಕ್ಕೆ. ಯಾಕಪ್ಪ ಅಂತಂದ್ರೆ ಮುಂಜಾನೆ ನಾಷ್ಟ ಮಾಡಿದ್ದಿಲ್ಲ. ಸುಸ್ಲಾ ತಿನ್ಬೇಕಂತ ನಾವು ಬಂದಿದ್ದೆ ನೋಡ್ರಿ. ಇದು ಮಾರುತೇಶ್ವರ ಹೋಟೆಲ್. ಇಲ್ಲಿ ಒನ್ ಆಫ್ ದ ಫೇಮಸ್ ಸುಸ್ಲಾ ಸಿಗುದಪ್ಪ ಅಂತಂದ್ರೆ ಈ ಲೊಕೇಶನ್ದಾಗ. ತುಳಸಿಗೆರೆ ಅಷ್ಟೇ ಅಲ್ಲದೆ ಇಡೀ ಲೈಕ್ ಬಾಗಲಕೋಟೆ ಜಿಲ್ಲಾದಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಮಸ್ತ್ ಸುಸ್ಲಾ ಸಿಗುತ್ತೆ ಅಂತ ಹೇಳಿ. ಸುಸ್ಲಾ ಮ್ಯಾಗ ಗಟ್ಟಿ ಮೊಸರು, ಅದ್ರ ಮ್ಯಾಗ ಮಸ್ತ್ ಚಟ್ನಿ, ಆಹಾ ಏನ್ ಕಾಂಬಿನೇಷನ್. ಸೊ ಇವತ್ತಿಗೆ ಇಷ್ಟ. ನಿಮ್ಮ ಸಪೋರ್ಟಿಂಗ್ ಇರಲಿ. ಯಾವಾಗಿದ್ರು ಜೈ ಶ್ರೀರಾಮ್. ಮತ್ತೆ ಸಿಗುವ ಗೈಸ್. 1 2 3 4 ಹೊಸ ಬೆಳಕು